ರೇವಣ್ಣ ಫ್ಯಾಮಿಲಿಗೆ ಉಂಟಾಗಿರುವಂತಹ ಕಾನೂನು ಸಂಕಷ್ಟಕ್ಕೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ರೇವಣ್ಣ ಕುಟುಂಬದ ವಿರುದ್ಧ ರಾಜಕೀಯ ಷಡ್ಯಂತ್ರ ಆಗ್ತಾ ಇದೆ ಅನ್ನೋದು ಅವರ ಆಕ್ರೋಶದ ನುಡಿಗಳಲ್ಲಿ ವ್ಯಕ್ತ ಆಗ್ತಾ ಇದೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ತಪ್ಪು ಮಾಡಿದ್ರೆ ಸೂರಜ್ ಏನಕ್ಕೆ ದೂರು ಕೊಡ್ತಾ ಇದ್ರು ಅನ್ನೋದು ಇವರು ವರ್ಜನ್. ಸಮಯ ಬಂದಾಗ ಎಲ್ಲವನ್ನ ಕೂಡ ನಾನು ಹೇಳ್ತೀನಿ ಅಂತ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ತಮ್ಮ ಫ್ಯಾಮಿಲಿಯ ವಿರುದ್ಧ ವ್ಯವಸ್ಥಿತವಾದಂತಹ ಷಡ್ಯಂತ್ರ ಟಾರ್ಗೆಟ್ ಮಾಡೋ ಪ್ರಯತ್ನ ಆಗ್ತಾ ಇದೆ ಅನ್ನೋದನ್ನ ಪುನರುಚ್ಚರಿಸಿದ್ದಾರೆ. ಜೊತೆಗೆ ಎಚ್ ಡಿ ರೇವಣ್ಣ ಇದ್ದಾರೆ. ಸೂರಜ್ ರೇವಣ್ಣ ಅವರ ಬಂಧನ ಆಗಿದೆ, ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನೇ ಕೇಳೋಣ. ಇದೆಲ್ಲ ರಾಜಕೀಯದ ಷಡ್ಯಂತ್ರ ಇದೆ, ಅದಕ್ಕೆಲ್ಲ ಹೆದರಿಕೊಂಡು ಓಡೋಗ್ತೀವಿ ಅಂತ ಏನಾದರೂ ಅದು ಎದುರಿಸೋ ಶಕ್ತಿ ಇದೆ. ದೇವರಿದ್ದಾರೆ, ದೇವರಿಗೆ ನಾವು ರಾಜ್ಯ ಜನತೆ ದೇವ್ರಿಗೆ ಬಿಡ್ತೀವಿ. ಓಕೆ, ಸೂರಜ್ ರೇವಣ್ಣನ ತಪ್ಪು ಮಾಡಿದ್ರೆ ಓಡೋಗಿರೋದು. ವಾಲಂಟಿಯರಾಗಿ ಹೋಗಿ ಈ ಥರ ಏನು ನಡೆದಿದೆ ಕಳೆದ ದಿವಸದಿಂದ ನಮ್ಮ ಕುಟುಂಬದ ಮೇಲೆ ಸತತವಾಗಿ ಏನು ನಡೀತಾ ಇದೆ ಅದ್ರ ಬಗ್ಗೆ ನಾನು ಇವತ್ತೇನು ಹೇಳಲ್ಲ. ಟೈಮ್ ಬಂದಾಗ ಹೇಳ್ತೀನಿ. ಇದೆಲ್ಲ ಎದುರಿಸೋಕ್ಕೆ ಇದು ಕಾನೂನಿಗೆ ನಾವು ಯಾರು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಸರ್. ಇದು ಅದನ್ನೆಲ್ಲ ನಾನು ಈಗ ಹೇಳಲ್ಲ, ಟೈಮ್ ಬರುತ್ತೆ. ಗೊತ್ತಿಲ್ವಾ ಈಗ ಯಾವ ರೀತಿ ನಡೀತಾ ಇದೆ ಏನು ಅಂತದೆಲ್ಲ ಟೈಮ್ ಬಂದಾಗ ಹೇಳ್ತೀನಿ ಅಷ್ಟೇ. ಸರ್, ಮೊದಲಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು ಸೂರಜ್ ರೇವಣ್ಣ ಅವರೇ. ಅದು ಏನು ಮಾಡಿದ್ರು? ಕಂಪ್ಲೇಂಟ್ ಕೊಟ್ಟ ಮೇಲೆ ಯಾರು ಮಾಡಿದ್ರ? ಮೆಡಿಕಲ್ ಆಗ್ತಿದೆ ಸರ್. ಈಗ ಏನು ಗೊತ್ತಿಲ್ಲಪ್ಪ ಅದೆಲ್ಲ ನನಗೆ. ಅದು ಎಲ್ಲಿ ಮೆಡಿಕಲ್ ಆಗ್ತಾ ಇದೆ? ಇಲ್ಲಿ ಬೋರಿಂಗ್ ಆಸ್ಪತ್ರೆ. ಅದ್ಯಾಕೆ ಅಲ್ಲೇ ಮಾಡಿಸ್ಬೋದಾಯ್ತಲ್ಲ, ಯಾಕೆ ಮಾಡಲಿಲ್ಲ? ಅಂದರೆ ಸಂತ್ರಸ್ತ ನನಗೆ ಅಲ್ಲಿ ಬೇಡ, ನನಗೆ ಬೆಂಗಳೂರಲ್ಲಿ ಮಾಡಿಸಿ ಅಂತ ಕೇಳ್ಕೊಂಡ ಅಂತ. ಈಗೇನು ಹೇಳಲ್ಲ, ಟೈಮ್ ಬಂದಾಗ ಎಲ್ಲ ಹೇಳ್ತೀನಿ. ಕಾಲ ನಿರ್ಧರಿಸುತ್ತೆ. ಇವಕ್ಕೆಲ್ಲ ಹೆದರಿಕೆ ಮಾತಾಡಿದ್ರೆ ಸರ್ ಏನಾದರೂ ಸೂರಜ್ ಅವ್ರ ಹತ್ರ ನೀವೇನಾದರೂ ಮಾತಾಡಿಲ್ಲ. ಏನಿದು, ಏನು ಘಟನೆ ಇದು? ಹೋದ್ರು ತಪ್ಪ, ನಂದೇನು ತಪ್ಪಿಲ್ಲ ಇದ್ದರೆ ಹೆದರಿಕೆ ನೋಡೋಗೋರು. ಏನಾದ್ರು ಇದ್ದರೆ ಹೋದ್ರು. ಯಾವ ರೀತಿ ಏನು ನಡೀತಾ ಇದೆ ಈ ರಾಜ್ಯದಲ್ಲಿ ಅದ್ರ ಬಗ್ಗೆ ನಾನು ಇವತ್ತೇನು ಅಂದರೆ ನಿಮ್ಮ ಕುಟುಂಬನೇ ಟಾರ್ಗೆಟ್ ಮಾಡಿದಾರ ಅನ್ನೋದು ಸರ್? ಅದು ನನಗೆ ಗೊತ್ತಿಲ್ಲ. ರಾಜ್ಯ ಜನತೆ ದೇವರೇ ಬಿಡ್ತೀನಿ ಅದು. ಓಕೆ, ಇದು ಎಚ್ ಡಿ ರೇವಣ್ಣ ಅವರು ಹೇಳ್ತಾ ಇರುವಂಥ ಮಾತುಗಳು. ಅಂದರೆ ಇದು ನಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರ ಆಗಿದೆ. ನಾವೇನಾದರೂ ತಪ್ಪು ಮಾಡಿದರೆ ಸೂರಜ್ ರೇವಣ್ಣ ಹೆದರ್ಕೊಂಡು ಓಡೋಗ್ತಾ ಇದ್ರು. ಅವರೇ ಕಂಪ್ಲೇಂಟ್ ಕೊಟ್ಟು ಅವರೇ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಅಂದರೆ ಇಲ್ಲಿ ನಮ್ಮದು ತಪ್ಪಿಲ್ಲ, ನಮ್ಮ ವಿರುದ್ಧ ಆಗಿರುವಂಥ ಷಡ್ಯಂತ್ರ ಅನ್ನುವಂಥ ಹೇಳಿಕೆಯನ್ನು ಎಚ್ ಡಿ ರೇವಣ್ಣ ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.